ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನ ಕೆಣಕಿದ್ದಾರೆ. ಭಾರತ ಅನ್ನೋದು ನರಕ ಅನ್ನೋ ಹೇಳಿಕೆಯನ್ನ ಶೇರ್ ಮಾಡಿದ್ದಾರೆ. ಅತ್ತ ಹಾರ್ಮುಜ್ ನಲ್ಲಿ ಇರಾನ್ ಮತ್ತು ಅಮೆರಿಕ ನಡುವಿನ ಜಗಳ ತಾರಕಕ್ಕೇರಿದೆ. ಕಂಡಲ್ಲಿ ಗುಂಡಿಕ್ಕಿ ಅಂತ ಟ್ರಂಪ್ ಆರ್ಡರ್ ಮಾಡಿದ್ದಾರೆ. ಇತ್ತ ನಮ್ಮಲ್ಲಿ ದೇಶದ ಒಳಗೂ ಕೂಡ ಊಹೆಗೂ ಮೀರಿದ ರೀತಿಯಲ್ಲಿ ಎಲೆಕ್ಷನ್ ನಲ್ಲಿ ವೋಟಿಂಗ್ ಆಗಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ ಮತದಾನ ಆಗಿದೆ. ಎಲ್ಲದರ ಬಗ್ಗೆ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಟ್ರಂಪ್ ರ ಭಾರತ ದ್ವೇಷಿ ಪೋಸ್ಟ್ ನಿಂದ ಶುರು ಮಾಡೋಣ. ಚುನಾವಣೆ ಬಂದಾಗ ಐ ಲವ್ ಹಿಂದೂಸ್, ಐ ಲವ್ ಇಂಡಿಯಾ ಅಂತ ಹೇಳಿ ಬಾಡಿ ಲ್ಯಾಂಗ್ವೇಜ್ ಮಾಡೋ ಡೊನಾಲ್ಡ್ ಟ್ರಂಪ್ ಈಗ ಭಾರತವನ್ನ ನರಕ ಅಂತ ಕರೆದಿದ್ದಾರೆ. ನೇರವಾಗಿ ಅಲ್ಲ, ಬದಲಿಗೆ ಮೈಕಲ್ ಶಾವೇಜ್ ಅನ್ನೋ ರೇಸಿಸ್ಟ್ ಕಾಮೆಂಟೇಟರ್ ಒಬ್ಬರ ಹೇಳಿಕೆಯನ್ನ ಪೋಸ್ಟ್ ಮಾಡಿ ಟ್ರಂಪ್ ವಿಕೃತಿ ಮೆರೆದಿದ್ದಾರೆ. ಅದರಲ್ಲಿ ಆ ಮೈಕಲ್ ಭಾರತ ಮತ್ತು ಚೈನಾ ಬಗ್ಗೆ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿರೋ ಬಹುತೇಕ ಕಂಪನಿಗಳನ್ನ ಭಾರತೀಯರು ಅಥವಾ ಚೀನಿಯರೇ ಕಂಟ್ರೋಲ್ ಮಾಡ್ತಿದ್ದಾರೆ. ಇದರಿಂದ ನಮ್ಮವರಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ನಾನು ಒಂದು ಕಾಲದಲ್ಲಿ ಭಾರತೀಯರನ್ನ ತುಂಬಾ ಸಪೋರ್ಟ್ ಮಾಡ್ತಿದ್ದೆ. ಈಗ ನನಗೆ ಎಲ್ಲ ಗೊತ್ತಾಗ್ತಿದೆ. ಕಣ್ ತೆರೆದು ನೋಡಿದ ಮೇಲೆ ನನ್ನ ಅಭಿಪ್ರಾಯ ಬದಲಾಗಿದೆ ಅಂತ ಹೇಳಿ ಕಾಮೆಂಟೇಟರ್ ಹೇಳ್ಕೊಂಡಿದ್ದಾರೆ. ಇದರ ಜೊತೆಗೆ ಟ್ರಂಪ್ ಒಂದು ವಿಡಿಯೋವನ್ನ ಕೂಡ ಶೇರ್ ಮಾಡಿದ್ದಾರೆ. ಅದರಲ್ಲಿ ಅಮೆರಿಕದಲ್ಲಿ ಹುಟ್ಟೋ ಮಕ್ಕಳಿಗೆ ಸಿಗೋ ಬರ್ತ್ ರೈಟ್ ಸಿಟಿಸನ್ಶಿಪ್ ಬಗ್ಗೆ ಟೀಕೆ ಮಾಡಲಾಗಿದೆ. ಇಲ್ಲಿ ಒಂದು ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಸಿಟಿಸನ್ಶಿಪ್ ಸಿಗುತ್ತೆ. ಆಮೇಲೆ ಆ ಮಗುವಿನ ಹೆಸರಲ್ಲಿ ಇಡೀ ಫ್ಯಾಮಿಲಿನೇ ಬರುತ್ತೆ. ಚೈನಾ, ಭಾರತದಂತಹ ನರಕದಿಂದ ಜನ ಇಲ್ಲಿಗೆ ಬರ್ತಾರೆ ಅಂತ ಮೈಕಲ್ ಶಾವೇಜ್ ಹೇಳಿದ್ದಾರೆ. ಅದನ್ನು ಟ್ರಂಪ್ ಶೇರ್ ಮಾಡಿದ್ದಾರೆ ಅಧ್ಯಕ್ಷರು. ಅಲ್ಲೇ ಅಮೆರಿಕದ 14ನೇ ತಿದ್ದುಪಡಿ ಪ್ರಕಾರ ಸಿಗೋ ಈ ಬರ್ತ್ ರೈಟ್ ಸಿಟಿಸನ್ಶಿಪ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಇದರ ಬಗ್ಗೆ ಕೋರ್ಟ್ ಬದಲು ಜನರ ವೋಟ್ ಮೂಲಕ ನಿರ್ಧಾರ ಆಗಬೇಕು ಅಂತ ವಿಡಿಯೋದಲ್ಲಿ ಆಗ್ರಹ ಮಾಡಲಾಗಿದೆ. ಹಾಗೆ ವಲಸಿಗರಿಗೆ ಸಪೋರ್ಟ್ ಮಾಡ್ತಿರುವ ಅಮೆರಿಕನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ACLU ಸಂಸ್ಥೆ ವಿರುದ್ಧವೂ ಆ ವಿಡಿಯೋದಲ್ಲಿ ಟೀಕೆ ಮಾಡಿದ್ದಾರೆ. ಇದು ವಿವಾದ ಹುಟ್ಟಾಗ್ತಿದ್ದ ಹಾಗೆ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಭಾರತ ಗ್ರೇಟ್ ಕಂಟ್ರಿ, ಅಲ್ಲಿ ನನ್ನ ಒಬ್ಬ ಸ್ನೇಹಿತ ಟಾಪ್ ನಲ್ಲಿದ್ದಾರೆ ಅಂತ ಮತ್ತೆ ಮೋದಿ ಬಗ್ಗೆ ಇಂಡೈರೆಕ್ಟ್ ಆಗಿ ಉಲ್ಲೇಖ ಮಾಡಿದ್ದಾರೆ. ಈ ಕಾಂಟ್ರವರ್ಸಿ ಬಗ್ಗೆ ನಮ್ಮ ವಿದೇಶಾಂಗ ಇಲಾಖೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ರಣಧೀರ್ ಜೈಸ್ವಾಲ್ ಮಾತನಾಡಿದ್ರು, ವಕ್ತಾರರು, ನಾವು ಈ ಬಗ್ಗೆ ಬಂದಿರೋ ರಿಪೋರ್ಟ್ಸ್ ಅನ್ನ ನೋಡಿದೀವಿ. ಈ ವಿಚಾರವನ್ನು ನಾವು ಇಲ್ಲಿಗೆ ಬಿಡ್ತೀವಿ, ಮುಂದುವರ್ಸಕ್ ಹೋಗಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಹಾರ್ಮುಜ್ ಜಲಸಂಧಿಯ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಜಲಸಂಧಿ ಬಿಟ್ಟು ನಾವು ಕದಲಲ್ಲ ಅಂತ ಇರಾನ್ ಹಠ ಮಾಡ್ತಾ ಇದ್ರೆ ಅತ್ತ ಟ್ರಂಪ್ ನಾವು ಅಲ್ಲಿಗೆ ನುಗ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಹೊಸದಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ಬೋಟ್ ಬಿಡದೆ ಶೂಟ್ ಮಾಡಿ ಅಂತ ಟ್ರಂಪ್ ಆದೇಶ ಕೊಟ್ಟಿದ್ದಾರೆ. ಈ ಬಗ್ಗೆ ಪೋಸ್ಟ್ ಕೂಡ ಹಾಕಿದ್ದಾರೆ. ಚಿಕ್ಕ ಬೋಟ್ ಆಗ್ಲಿ ದೊಡ್ಡ ಬೋಟ್ ಆಗ್ಲಿ ಯಾವುದನ್ನು ಬಿಡಬೇಡಿ. ಹಾರ್ಮುಜ್ ಜಲಸಂಧಿಯಲ್ಲಿ ನೇವಲ್ ಮೈನ್ಸ್ ಹಾಕ್ತಿರೋ ಬೋಟ್ಗಳ ಮೇಲೆ ದಾಳಿ ಮಾಡ್ತಾ ಹೋಗಿ ಅಂತ ಓಪನ್ ಆರ್ಡರ್ ಕೊಟ್ಟಿದ್ದಾರೆ. ಜೊತೆಗೆ ನಾವು ಈಗ ಆಲ್ರೆಡಿ ಶತ್ರುಗಳ ಎಲ್ಲಾ 159 ನೌಕಾಪಡೆ ಹಡಗುಗಳನ್ನ ಮುಳುಗಿಸಿದ್ದೇವೆ. ಇನ್ಮೇಲೆ ಹಿಂಜರಿಕೆ ಬೇಡ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ಈಗಿನಿಂದ ನಮ್ಮ ಮೈನ್ ಸ್ವೀಪರ್ಸ್ ಹಾರ್ಮುಜ್ ಜಲಸಂಧಿಯನ್ನ ಕ್ಲಿಯರ್ ಮಾಡ್ತೇವೆ, ಕೆಲಸ ಕಂಟಿನ್ಯೂ ಮಾಡಿ, 3 ಪಟ್ಟು ಜಾಸ್ತಿ ಕೆಲಸ ಮಾಡಿ ಅಂತ ನಾನು ಆರ್ಡರ್ ಕೊಟ್ಟಿದ್ದೀನಿ ಅಂತ ಟ್ರಂಪ್ ಗುಡುಗಿದ್ದಾರೆ. ಮತ್ತೊಂದು ಪೋಸ್ಟ್ ನಲ್ಲಿ ಇರಾನ್ ನ ನಾಯಕತ್ವದ ಬಗ್ಗೆ ಕೂಡ ಟ್ರಂಪ್ ಮಾತನಾಡಿದ್ದಾರೆ. ಇರಾನ್ ಬಹಳ ಕೆಟ್ಟ ಟೈಮ್ ಅನ್ನ ಫೇಸ್ ಮಾಡ್ತಿದೆ, ಅವರಿಗೆ ಯಾರು ತಮ್ಮ ಲೀಡರ್ ಅಂತಾನೆ ಗೊತ್ತಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಇರಾನ್ ಆಡಳಿತದ ಒಳಗೇನೆ ಕಲಹ ಇದೆ. ಒಂದ್ ಕಡೆ ಟಫ್ ನಾಯಕರಿದ್ರೆ, ಮತ್ತೊಂದ್ ಕಡೆ ಕಡಿಮೆ ಅಗ್ರೆಸಿವ್ ಆಗಿರೋ ಮಾತುಕತೆಗೆ ಓಪನ್ ಇರೋ ನಾಯಕರಿದ್ದಾರೆ. ಇದು ಬಹಳ ಕ್ರೇಜಿ ಟೈಮ್ ಇರಾನ್ ನಲ್ಲಿ ಅಂತ ಟ್ರಂಪ್ ಒಗಟೊಗಟಾಗಿ ಮಾತನಾಡಿದ್ದಾರೆ. ಹಾಗೆ ಈಗ ಹಾರ್ಮುಜ್ ಜಲಸಂಧಿಯ ಸಂಪೂರ್ಣ ಕಂಟ್ರೋಲ್ ನಮ್ಮ ಕೈಯಲ್ಲಿದೆ. ಅಮೆರಿಕನ್ ನೇವಿಯ ಒಪ್ಪಿಗೆ ಇಲ್ಲದೆ ಯಾರು ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ, ಟೈಟ್ ಆಗಿ ಸೀಲ್ ಮಾಡಿದೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ಇರಾನ್ ನಮ್ ಜೊತೆಗೆ ಒಂದು ಡೀಲ್ ಮಾಡ್ಕೊಳ್ಳೋವರೆಗೂ ಕೂಡ ಹಾರ್ಮುಜ್ ಕಂಟ್ರೋಲ್ ನಮ್ಮ ಹತ್ರವೇ ಇರುತ್ತೆ ಅಂತಲೂ ಟ್ರಂಪ್ ಹೇಳಿದ್ದಾರೆ. ಮತ್ತೊಂದ್ ಕಡೆ ಇರಾನ್ ಮಾತ್ರ ಬೇರೆಯದ್ದೇ ಹೇಳಿಕೆ ಕೊಡ್ತಾ ಇದೆ. ಹಾರ್ಮುಜ್ ಟೋಲ್ ಶುರು ಮಾಡಿದ್ವಿ ಹಾರ್ಮುಜ್ಗೆ, ಆ ಟೋಲ್ ನಿಂದ ನಮಗೆ ಮೊದಲ ಆದಾಯ ಕೂಡ ಬಂದಿದೆ ಅಂತ ಇರಾನ್ ಹೇಳಿದೆ. ಈ ಹಣವನ್ನು ನಮ್ಮ ಸೆಂಟ್ರಲ್ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಜಮೆ ಮಾಡಲಾಗಿದೆ ಅಂತಲೂ ಕ್ಲೇಮ್ ಮಾಡಿದೆ. ಎಷ್ಟು ದುಡ್ಡು ಸಂಗ್ರಹ ಆಗಿದೆ, ಆ ಫಸ್ಟ್ ಟೋಲ್ ಅನ್ನ ಯಾವ ದೇಶದ ಹಡಗು ಯಾರು ಪೇ ಮಾಡಿರೋದು ಇನ್ನು ಕೂಡ ಅವರು ಕ್ಲಾರಿಟಿ ಕೊಟ್ಟಿಲ್ಲ. ಏನೋ ಭಾರತದ ಹಡಗು ಇರಾನ್ಗೆ ಲಂಚ ಕೊಟ್ಟು ಬಂದಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡಿತ್ತಲ್ಲ. ಭಾರತದ ಸನ್ಮಾರ್ ಹೆರಾಲ್ಡ್ ಹಡಗಿನ ಕ್ಯಾಪ್ಟನ್ ಲಂಚ ಕೊಟ್ಟಿದ್ದಾರೆ, ನಮ್ಮೇಲೆ ದಾಳಿ ಮಾಡಬೇಡಿ ಅಂತ ಇರಾನ್ನ IRGC ಪಡೆಯ ಅಧಿಕಾರಿಗಳಿಗೆ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಲಾಗಿತ್ತು. ಇದನ್ನ ಶಿಪ್ಪಿಂಗ್ ಮಿನಿಸ್ಟ್ರಿ ನಿರಾಕರಿಸಿದೆ. ಇದೊಂದು ಫೇಕ್ ನ್ಯೂಸ್. ಇದುವರೆಗೂ ನಾವು ಯಾರಿಗೂ ₹1 ಪೇಮೆಂಟ್ ಮಾಡಿ ಎಲ್ಲ ಬಂದಿಲ್ಲ, ಟೋಲ್ ಕಟ್ಟಿ ಬಂದಿಲ್ಲ ಅಂತ ಹೇಳಿದೆ. ಆದ್ರೆ ಸಿಚುವೇಶನ್ ನೋಡಿಕೊಂಡು ಪರ್ಮಿಷನ್ ಕೊಟ್ಟಾಗ ಮಾತ್ರ ಹಡಗುಗಳು ಮೂವ್ ಆಗ್ತಾ ಇವೆ ಅನ್ನೋ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ ಇಲ್ಲೆಲ್ಲ ಟ್ರಿಪ್ ಹೋಗಿ ಬರಬೇಕು ಅಂತ ಇದ್ರೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇಲ್ಲಿದೆ. ಡೀಟೇಲ್ಸ್ ಕೂಡ ಇದೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನೋ ಏಪ್ರಿಲ್ 22ನೇ ತಾರೀಕು ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ 2 ಹಡಗುಗಳನ್ನ ಸೀಸ್ ಮಾಡಿತ್ತು. ಇದರಲ್ಲೊಂದು ಭಾರತಕ್ಕೆ ಹೋಗ್ತಾ ಇದ್ದ ಹಡಗು ಕೂಡ ಇತ್ತು. ಈಗ ತಮ್ಮ ಈ ಕಾರ್ಯಾಚರಣೆ ಬಗ್ಗೆ ಇರಾನ್ ಒಂದು ವಿಡಿಯೋ ಶೇರ್ ಮಾಡಿದೆ. ಇದರಲ್ಲಿ ಇರಾನ್ ಕಮಾಂಡೋಗಳು ಬೆನ್ ಮೇಲೆ ಬಂದೂಕು ಹಿಡ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಹಡಗಿಗೆ ನುಗ್ತಾ ಇರೋದು ಕಾಣಿಸಿದೆ. ಹಗ್ಗ ಕಟ್ಟಿ ಹಡಗಿನ ಮೇಲೆ ಹತ್ಕೊಂಡಿದ್ದಾರೆ.
ಆಮೇಲೆ ಒಳಗೆ ಹಡಗಿನ ಎಂಜಿನ್ ರೂಮನ್ನು ಜಾಲಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಅಮೆರಿಕ ಹೀಗೆ ಮಾಡಿತ್ತು. ಅಮೆರಿಕ ಸೇನೆ ಇರಾನ್ನ 2 ಹಡಗುಗಳನ್ನು ಹಿಡಿದು ಹಾಕಿತ್ತು. ಈಗ ಇರಾನ್ ತಾನು ಹಡಗು ಸೀಸ್ ಮಾಡ್ತಿರೋ ವಿಡಿಯೋವನ್ನು ಈ ಥರ ಕಾರ್ಯಾಚರಣೆ ಮಾಡಿ ಅದನ್ನು ಶೇರ್ ಮಾಡಿದ್ದಾರೆ. ಈ ಕಾರ್ಯಾಚರಣೆ ಬಳಿಕ 2 ಹಡಗುಗಳನ್ನು ಹಿಡ್ಕೊಂಡು ಇರಾನ್ನ ಬಂದರ್ ಅಬ್ಬಾಸ್ ಪೋರ್ಟ್ ಕಡೆಗೆ ಹೇಳ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗಿದೆ. ಇರಾನ್ ಹಿಡಿದಿರೋ ಹಡಗಿನ ಸಿಬ್ಬಂದಿ ಅವರಿಗೆಲ್ಲ ಓಡಾಡಕ್ ಬಿಡ್ತಾ ಇಲ್ಲ, ನಿರ್ಬಂಧ ಹಾಕಿದ್ದಾರೆ. ಆದ್ರೂ ಕೂಡ ಇರಾನ್ ಸೈನಿಕರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ಪರವಾಗಿಲ್ಲ ಅಂತ ಅಲ್ಲಿ ಸೀಸ್ ಆಗಿರೋ ಹಡಗಿನ ಸಿಬ್ಬಂದಿಯ ಫ್ಯಾಮಿಲಿ ಮೆಂಬರ್ ಒಬ್ರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಹಡಗುಗಳ ಮೇಲಾಗಿರೋ ದಾಳಿಗೆ ಭಾರತದ ವಿದೇಶಾಂಗ ಸಚಿವಾಲಯ ಪ್ರತಿಕ್ರಿಯೆ ಕೊಟ್ಟಿದೆ. ಕಳೆದ 24 ಗಂಟೆಗಳಲ್ಲಿ ವಿದೇಶಿ ಹಡಗುಗಳ ಮೇಲೆ ದಾಳಿಯಾಗಿರೋ ಘಟನೆಗಳು ಆಗಿವೆ. ಈ ಹಡಗಲ್ಲಿ ಕೆಲ ಭಾರತೀಯ ನಾವಿಕರು ಕೂಡ ಇದ್ರು, ಸಿಬ್ಬಂದಿ. ಆದ್ರೆ ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ಜೈಸ್ವಾಲ್ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದುವರೆಗೂ ಭಾರತದ 10 ಹಡಗುಗಳು ಸೇಫ್ ಆಗಿ ಹಾರ್ಮುಜ್ ಅನ್ನ ಕ್ರಾಸ್ ಮಾಡಿವೆ. ಸದ್ಯ ಇನ್ನೂ ಕೂಡ 14 ಭಾರತೀಯ ಹಡಗುಗಳು ಪರ್ಷಿಯನ್ ಗಲ್ಫ್ ನಲ್ಲಿ ವೇಟ್ ಮಾಡ್ತಿವೆ ಅಂತ ನಮ್ಮ ವಿದೇಶಾಂಗ ಇಲಾಖೆ ಹೇಳಿದೆ. ಏಪ್ರಿಲ್ 29ಕ್ಕೆ ಬಂಗಾಳ ಎಲೆಕ್ಷನ್ ಮುಗಿದ ತಕ್ಷಣ ಪೆಟ್ರೋಲ್ ಡೀಸೆಲ್ ರೇಟ್ ಲೀಟರ್ಗೆ 25-28 ರೂಪಾಯಿ ಜಂಪ್ ಆಗುತ್ತೆ ಅಂತ ಹೇಳಿ ಸುದ್ದಿ ಹರಿದಾಡ್ತಿತ್ತು. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟಿ ಸಾರಥಿ ರಿಪೋರ್ಟ್ ಕೂಡ ಕೊಟ್ಟಿತ್ತು. ಈ ಬಗ್ಗೆ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಕ್ಲಾರಿಟಿ ಕೊಟ್ಟಿದೆ. ಇದೆಲ್ಲ ಫೇಕ್, ಈ ತರದ ಯಾವುದೇ ರೀತಿ ಡಿಸಿಷನ್ ಆಗಿಲ್ಲ, ಜನರನ್ನ ಹೆದರಿಸೋಕೆ ಸುಳ್ಳು ಸುದ್ದಿ ಹರಡಿಸಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ರೇಟ್ ಏರಿಸೋ ಯಾವುದೇ ಪ್ರಪೋಸಲ್ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಷ್ಟವನ್ನ ಕಮ್ಮಿ ಮಾಡೋಕೆ ಅಂತ ಎಕ್ಸೈಸ್ ಡ್ಯೂಟಿಯನ್ನ 10 ರೂಪಾಯಿ ಕಟ್ ಕೂಡ ಮಾಡಿದ್ದೀವಿ. ಆಯಿಲ್ ಕಂಪನಿಗಳಿಗೆ ಹೆಚ್ಚು ಹೊರೆ ಏನಿಲ್ಲ, ಅವರು ಕೆಲ ವರ್ಷಗಳಿಂದ ಒಂದಷ್ಟು ಲಾಭ ಮಾಡಿಕೊಂಡಿದ್ದಾರೆ, ಪರವಾಗಿಲ್ಲ, ನಷ್ಟ ತುಂಬಿಕೊಳ್ಳೋ ಕೆಪಾಸಿಟಿ ಅವರಿಗಿದೆ ಅಂತ ಸರ್ಕಾರ ಹೇಳಿದೆ. ಪಾಕಿಸ್ತಾನದ ಗಡಿಯಲ್ಲಿ ಭಾರತದ ಸೇನಾ ತಯಾರಿ ಜಾಸ್ತಿಯಾಗಿದೆ. ಜಮ್ಮು ಕಾಶ್ಮೀರದ ಕೆಲ ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡ್ತೀವಿ ಅಂತ ಸರ್ಕಾರ ಘೋಷಿಸಿದೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಹೇಗೆ ಸೇಫ್ ಆಗಿರಬೇಕು ಅಂತ ಟ್ರೈನಿಂಗ್ ಕೊಡೋಕೆ J&K ಸಿವಿಲ್ ಡಿಫೆನ್ಸ್ ಈ ಡ್ರಿಲ್ ಮಾಡ್ತಿದ್ದಾರೆ. ಕುಪ್ವಾರ, ಅನಂತನಾಗ್ ಮತ್ತು ಗಂದರ್ಬಾಲ್ ಜಿಲ್ಲೆಗಳ ಡಿಸಿಗಳು ಈ ಬಗ್ಗೆ ಪಬ್ಲಿಕ್ ನೋಟಿಸ್ ಕೊಟ್ಟಿದ್ದಾರೆ. ಇದರ ಪ್ರಕಾರ ಡ್ರಿಲ್ ದಿನ ಸಾಯಂಕಾಲ ಜನ ತಮ್ಮ ಮನೆಯ ಲೈಟ್ಸ್ ಅನ್ನ ಆಫ್ ಮಾಡಬೇಕು. ಹಾಗೆ ವಾಯು ದಾಳಿ ನಡೆಯೋ ಟೈಮ್ನಲ್ಲಿ ಹೇಗೆ ರೆಡಿ ಇರಬೇಕು ಅಂತ ಚೆಕ್ ಮಾಡೋಕೆ ಈ ಡ್ರಿಲ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಪೂಂಚ್ ಜಿಲ್ಲೆಯಲ್ಲಿ ಮಾಕ್ ಡ್ರಿಲ್ ನಡೀತಾ ಇದೆ. ಪಾಕ್ ಮತ್ತು ಭಾರತದ ನಡುವೆ ಸಂಘರ್ಷ ಆದರೆ ಅತಿ ಹೆಚ್ಚು ಪೆಟ್ಟು ಬೀಳೋದು ಈ ಗಡಿ ಜಿಲ್ಲೆಗಳಿಗೆ. ಪಾಕ್ ಹಿಂದಿನಿಂದಲೂ ಹೇಡಿ ಕೆಲಸ ಮಾಡ್ತಾ ಇದೆ. ಈ ಭಾಗದ ಗಡಿ ಭಾಗದ ಜನರನ್ನ ಟಾರ್ಗೆಟ್ ಮಾಡಿ ಜನರ ಮೇಲೆಲ್ಲ ಫೈರ್ ಮಾಡ್ತಾರೆ. ಎಷ್ಟಾಗುತ್ತಷ್ಟು ಬಾರ್ಡರ್ ನಿಂದ ಜನರನ್ನ ಬೇರೆ ಕಡೆ ಮೂವ್ ಮಾಡಿಸ್ಬೇಕು, ಓಡಿಸ್ಬೇಕು. ಆವಾಗ ನಮಗೆ ಒಳನುಸುಳುವಿಕೆಗೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಹೀಗಾಗಿ ಭಾರತೀಯ ಸೇನೆ ಕೂಡ ಅಲ್ಲಿ ಬಂಕರ್ಗಳನ್ನ ಹೆಚ್ಚೆಚ್ಚು ನಿರ್ಮಾಣ ಮಾಡ್ತಿದೆ. ಅಲ್ಲಿರೋ ಜನರನ್ನ ಕೂಡ ಯುದ್ಧ ನಡೆದ್ರೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದೆ. ಈಗ ಇನ್ನೊಂದ್ ಕಡೆ ಶ್ರೀನಗರದ ಹಜರತ್ ಬಾಲ್ ನಲ್ಲಿ ಉಗ್ರರಿಗೆ ಸಹಾಯ ಮಾಡ್ತಿದ್ದ 4 ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಒಬ್ಬ ಮಹಿಳೆ ಕೂಡ ಇದ್ದಾರೆ. ಇವರೆಲ್ಲ ಉಗ್ರರಿಗೆ ಬೇಕಾದ ಊಟ, ವಸತಿ ಮತ್ತು ಓಡಾಟಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಅರೆಸ್ಟ್ ಆದವರನ್ನ ಜಹೂರ್ ಅಹಮದ್ ಮೀರ್, ಬಶೀರ್ ಅಹಮದ್ ಭಟ್, ಗುಲಾಂ ಮೊಹಮ್ಮದ್ ಭಟ್ ಮತ್ತು ಶಾಜಿಯಾ ಮೊಹಮ್ಮದ್ ಅಂತ ಗುರುತಿಸಲಾಗಿದೆ. ಇವರಿಂದ ಕೈ ಸ್ಫೋಟಕ, ಆಟೋಮ್ಯಾಟಿಕ್ ಬಂದೂಕು ಮತ್ತು ಮಾರಣಾಂತಿಕ ಆಯುಧಗಳು ಸಿಕ್ಕಿವೆ. ಸದ್ಯ UAPA ಅಡಿಯಲ್ಲಿ ಇವ್ರ ಮೇಲೆ FIR ಆಗಿದೆ. ಪೊಲೀಸರು ಇವರ ನೆಟ್ವರ್ಕ್ನಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ ಜಾಲಾಡ್ತಿದ್ದಾರೆ, ಹುಡುಕಾಡ್ತಿದ್ದಾರೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿ ಮತದಾನ ಆಗಿದೆ. ವೋಟರ್ ಟರ್ನ್ಔಟ್ ಸಂಖ್ಯೆ ನೋಡಿ ಎಲ್ಲ ಪಕ್ಷಗಳು ಗಾಬರಿಯಾಗಬೇಕು, ಏನು ಕಾದಿದೆ ಅಂತ ಹೇಳಿ ಆ ತರ ವೋಟಿಂಗ್ ಆಗಿದೆ. ಒಟ್ಟು 294 ಕ್ಷೇತ್ರಗಳಿರೋ ಪಶ್ಚಿಮ ಬಂಗಾಳಕ್ಕೆ ಗುರುವಾರ ಮೊದಲ ಹಂತದಲ್ಲಿ ಚುನಾವಣೆ ನಡೆದಿದೆ. 152 ಕ್ಷೇತ್ರಗಳಿಗೆ ವೋಟಿಂಗ್ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದಲ್ಲಿ ಒಟ್ಟು 91% ವೋಟಿಂಗ್ ಆಗಿದೆ. 3.5 ಕೋಟಿ ಜನ 1478 ಕ್ಯಾಂಡಿಡೇಟ್ಗಳ ಭವಿಷ್ಯವನ್ನ ಬರೆದಿದ್ದಾರೆ. ಬಿಜೆಪಿಯ ಸುವೇಂದು ಅಧಿಕಾರಿ, TMCಯ ಉದಯನ್ ಗುಹಾ ಸೇರಿ ಹಲವು ನಾಯಕರು ವೋಟ್ ಹಾಕಿದ್ದಾರೆ. ಕಳೆದ ಸಲ 8 ಹಂತದಲ್ಲಿ ಮತದಾನ ಆಗಿತ್ತು. ಅದರಲ್ಲಿ ಮೊದಲ ಹಂತದಲ್ಲಿ 30 ಕ್ಷೇತ್ರಗಳಿಗೆ ನಡೆದ ಎಲೆಕ್ಷನ್ ನಲ್ಲಿ 82% ವೋಟಿಂಗ್ ಆಗಿತ್ತು. ಇನ್ನು ಬಾಕಿ ಇರೋ 142 ಕ್ಷೇತ್ರಗಳಿಗೆ ಏಪ್ರಿಲ್ 29ನೇ ತಾರೀಕು 2ನೇ ಹಂತದಲ್ಲಿ ಮತದಾನ ನಡೆಯುತ್ತೆ. ಹಾಗೆ ಮೇ 4ಕ್ಕೆ ರಿಸಲ್ಟ್ ಹೊರಬೀಳುತ್ತೆ. ಸದ್ಯ TMC ಮತ್ತು ಬಿಜೆಪಿ ನಡುವೆ ನೇರ ಫೈಟ್ ಇದೆ. ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಸಣ್ಣ ಪುಟ್ಟ ಪಕ್ಷಗಳಾಗಿ ಚುನಾವಣೆಯನ್ನ ಎದುರಿಸ್ತಾ ಇವೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಈ ಸಲ ಕೂಡ ಹಿಂಸಾಚಾರ ಆಗಿದೆ. ಈ ಹಿಂದೆಲ್ಲ ನಡೀತಿದ್ದಕ್ಕಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ, ಬಟ್ ಆಗಿದೆ. ಮತದಾನಕ್ಕೆ ಕೆಲವೇ ಗಂಟೆಗಳಿಗೂ ಮುನ್ನ ವಿಶೇಷವಾಗಿ ಮುರ್ಷಿದಾಬಾದ್ ಏರಿಯಾದಲ್ಲಿ ದುಷ್ಕರ್ಮಿಗಳು ಕೈ ಸ್ಫೋಟಕಗಳನ್ನೆಲ್ಲ ಬಿಸಾಡಿದ್ದಾರೆ, ಕಚ್ಚಾ ಸ್ಫೋಟಕಗಳನ್ನು ಕೂಡ. ಮಹಿಳೆಯರು ಸೇರಿ ಹಲವರು ಗಾಯಗೊಂಡಿದ್ದಾರೆ. ಈ ದಾಳಿಗೆ CPIM ಮತ್ತು ಹುಮಾಯೂನ್ ಕಬೀರ್ ನೇತೃತ್ವದ AJUP ಪಕ್ಷ ಕಾರಣ ಅಂತ TMC ಆರೋಪ ಮಾಡಿದೆ. ಇದೇ ಮುರ್ಷಿದಾಬಾದ್ ಜಿಲ್ಲೆಯ ರಾಯ್ಪುರ್ನಲ್ಲಿ CPIM ಮತ್ತು TMC ಕಾರ್ಯಕರ್ತರ ನಡುವೆ ಕೂಡ ಹೊಡೆದಾಟ ಆಗಿದೆ. ದಕ್ಷಿಣ ಅಸಾನ್ಸೋಲ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಗ್ನಿಮಿತ್ರ ಪಾಲ್ ಕಾರಿನ ಮೇಲೂ ಕೂಡ ದಾಳಿಯಾಗಿದೆ. ರಹಮತ್ ನಗರದ ಮತಗಟ್ಟೆಯಿಂದ ಹೊರಬರುವಾಗ ಈ ದಾಳಿಯಾಗಿದೆ.
ಕುಮಾರ್ಗಂಜ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಸುವೇಂದು ಸರ್ಕಾರ್ ಮೇಲೆ ದಾಳಿಯಾಗಿದೆ. ಆ ದಾಳಿಯಾದಾಗ ಹೆದರುಕೊಂಡು ಈ ಅಭ್ಯರ್ಥಿ ಸುವೇಂದು ಸರ್ಕಾರ್ ಹೊಲದಲ್ಲಿ ಓಡ್ ಹೋಗ್ತಿರೋ ವಿಡಿಯೋ ವೈರಲ್ ಆಗ್ತಿದೆ. ದಾಳಿಕೋರನನ್ನ ತಕ್ಷಣ ಬಂಧಿಸಿ ಅಂತ ಚುನಾವಣಾ ಆಯೋಗ ಒತ್ತಾಯ ಮಾಡಿದೆ. ಅಲ್ಲದೆ ಬಿಜೆಪಿ ಪರವಾಗಿರೋ ವೋಟರ್ಸ್ ಮತಗಟ್ಟೆಗೆ ಬರದಂತೆ ಟಿಎಂಸಿ ಅವರು ತಡಿತಾ ಇದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿತು. ಈ ನಡುವೆ ಕೋಲ್ಕತ್ತಾಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಭೇಟಿ ಕೊಟ್ಟರು. ಹೇಗೆ ವೋಟಿಂಗ್ ಆಗ್ತಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಈ ಸಲ ಪಶ್ಚಿಮ ಬಂಗಾಳದಲ್ಲಿ ವೋಟರ್ ಲಿಸ್ಟ್ ಪರಿಷ್ಕರಣೆಯಾಗಿದೆ. 91 ಲಕ್ಷ ಹೆಸರುಗಳನ್ನು ಎಂಟ್ರೀಸನ್ನು ಡಿಲೀಟ್ ಮಾಡಲಾಗಿದೆ. ನಕಲಿ ಮತದಾರರು, ಆಲ್ರೆಡಿ ಮೃತಪಟ್ಟಿರೋರು, ಊರು ಬಿಟ್ಟು ಹೋಗಿರೋರು ಅವರೆಲ್ಲ ಸೇರಿ. ಹೀಗಾಗಿ ಆಲ್ರೆಡಿ ವೋಟರ್ ಲಿಸ್ಟ್ ಒಂದ್ಸಲ ಫಿಲ್ಟ್ರೇಷನ್ ಆಗಿ ಹೋಗಿರೋದ್ರಿಂದ ಅರ್ಹ ಮತದಾರರು ಮಾತ್ರ ಉಳ್ಕೊಂಡಿರೋದ್ರಿಂದ ಅಲ್ಲಿ ವೋಟರ್ ಟರ್ನ್ಔಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ಚೆನ್ನಾಗಾಗಿದೆ, ಬಟ್ ಇನ್ನೂ ಅದು ಉಬ್ಬಿ ಕಾಣ್ತಾ ಇದೆ ಕಳೆದ ಬಾರಿ ಕಂಪೇರ್ ಮಾಡಿದಾಗ. ಯಾಕಂದರೆ ಕಳೆದ ಬಾರಿ ಎಲ್ಲ ಎಂಟ್ರೀಸ್ ಕೂಡ ಇದ್ವಲ್ಲ, ಆ ವ್ಯಕ್ತಿಗಳೇ ಇಲ್ಲ, ಬಟ್ ಹೆಸರಲ್ಲಿ ವೋಟರ್ ಲಿಸ್ಟಲ್ಲಿ ಇತ್ತು ಅಂತ ಹೇಳಿದ್ರೆ ಲಾಸ್ಟಿಗೆ ವೋಟಿಂಗ್ ಎಲ್ಲ ಮುಗಿದಾಗ ಪರ್ಸೆಂಟೇಜ್ ಕಮ್ಮಿ ಕಾಣಿಸ್ತಿತ್ತಲ್ಲ ವೋಟ್ ಮಾಡಿದವ್ರದ್ದು. ಈಗ ಅದು ಸ್ವಲ್ಪ ಫಿಲ್ಟ್ರೇಷನ್ ಆಗಿದೆ. ಬಂಗಾಳದಲ್ಲಿ ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಅದಕ್ಕೆ ಮಮತಾ ಬ್ಯಾನರ್ಜಿಯೇ ನೇರ ಕಾರಣ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಟಿಎಂಸಿ ಭ್ರಷ್ಟಾಚಾರದಿಂದಲೇ ಬಂಗಾಳದಲ್ಲಿ ಬಿಜೆಪಿ ಬೆಳೆಯೋಕೆ ಸಾಧ್ಯ ಆಯಿತು ಅಂತ ಆರೋಪ ಮಾಡಿದ್ದಾರೆ. ಇತ್ತೀಚೆಗೆ ರಾಹುಲ್ ಗಾಂಧಿ ರ್ಯಾಲಿ ಮಾಡೋಕೆ ಮಮತಾ ಸರ್ಕಾರ ಪರ್ಮಿಷನ್ ಕೊಟ್ಟಿರಲಿಲ್ಲ. ಅದಕ್ಕೆ ಮಿತ್ರರ ನಡುವೆ ಈಗ ಜಗಳ ಆಗಿದೆ. ತಮಿಳುನಾಡಿನಲ್ಲಿ ಎಲ್ಲ 234 ವಿಧಾನಸಭಾ ಕ್ಷೇತ್ರಗಳಿಗೆ ಏಕಕಾಲಕ್ಕೆ ವೋಟಿಂಗ್ ಆಗಿದೆ. ತಮಿಳುನಾಡಿನಲ್ಲಿ 84% ಅಧಿಕ ವೋಟಿಂಗ್ ಆಗಿದೆ. 2021 ಎಲೆಕ್ಷನ್ನಲ್ಲಿ ತಮಿಳುನಾಡಿನಲ್ಲಿ 73.63% ವೋಟಿಂಗ್ ಆಗಿತ್ತು. ಅತಿ ಹೆಚ್ಚು ಅಂದರೆ ಇಲ್ಲಿವರೆಗೆ 2011 ಚುನಾವಣೆಯಲ್ಲಿ ಆಗಿದ್ದ 78% ವೋಟಿಂಗ್. ಈ ಸಲ ಎಲ್ಲ ರೆಕಾರ್ಡ್ಸ್ ಬ್ರೇಕ್ ಆಗಿದೆ. ಇಲ್ಲೂ ಕೂಡ ಮತಪಟ್ಟಿ ಪರಿಷ್ಕರಣೆ ಆಗಿತ್ತು. ವೋಟರ್ ಲಿಸ್ಟ್ ಒಂದ್ಸಲಿ ಫಿಲ್ಟರ್ ಆಗಿತ್ತು. ಮೃತಪಟ್ಟಿರೋರು, ಫೇಕ್ ಎಂಟ್ರೀಸ್, ಬೇರೆ ಕಡೆ ಇರೋರು, ಇಲ್ಲೂ ಕೂಡ ಮಾಡಿಸ್ಕೊಂಡಿರೋರು ಎಲ್ಲ ಫಿಲ್ಟ್ರೇಷನ್ ಆಗಿತ್ತು. 74 ಲಕ್ಷ ಹೆಸರುಗಳನ್ನು ರಿಮೂವ್ ಮಾಡಲಾಗಿತ್ತು. ಆಲ್ಮೋಸ್ಟ್ ಎಲ್ಲ ಕಡೆ ತಮಿಳುನಾಡಿನಲ್ಲಿ ಶಾಂತಿಯುತ ವೋಟಿಂಗ್ ಆಗಿದೆ. 5.73 ಕೋಟಿ ಜನ 4023 ಅಭ್ಯರ್ಥಿಗಳ ಭವಿಷ್ಯವನ್ನು ಬರೆದಿದ್ದಾರೆ. ಈ ಸಲ ಡಿಎಂಕೆ ನೇತೃತ್ವದ INDIA ಮತ್ತು AIADMK ನೇತೃತ್ವದ NDA ಕೂಟದ ನಡುವೆ ನೇರ ಹಣಾಹಣಿ ಇದೆ. ಸೈಡಲ್ಲಿ ವಿಜಯ್ ಕೂಡ ನಿಂತ್ಕೊಂಡು ಬಿಸಿಲು ಊದ್ತಾ ಇದ್ದಾರೆ. ಸೀಮನ್ ಅವರ ಎಂಟಿಕೆ ಕೂಡ ಹೋರಾಟ ಮಾಡ್ತಾ ಇದೆ. ಕರ್ನಾಟಕದಲ್ಲಿ 2025-26ನೇ ಸಾಲಿನ SSLC ಫಲಿತಾಂಶ ಪ್ರಕಟ ಆಗಿದೆ. 94.1% ಫಲಿತಾಂಶ ಮೂಲಕ ರಾಜ್ಯದ ಮಕ್ಕಳು ಹೊಸ ದಾಖಲೆ ಬರೆದಿದ್ದಾರೆ. ಒಟ್ಟು 7 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ಔಟ್ ತಗೊಂಡಿದ್ದಾರೆ. ವಿಜಯಪುರದ ಸೌಜನ್ಯ, ದಾವಣಗೆರೆಯ ಭರತ್, ಬೆಳಗಾವಿಯ ಪ್ರಾರ್ಥನಾ, ಉಡುಪಿಯ ಪ್ರೀತಮ್ ಈ ರೆಕಾರ್ಡ್ ಮಾಡಿದ್ದಾರೆ. ಚಿಕ್ಕಮಗಳೂರಿನ ವೃಂದ, ಬೆಂಗಳೂರಿನ ಧನುಷ್ ಮತ್ತು ರಾಯಚೂರಿನ ವಿದ್ಯಾರ್ಥಿ ಸುಖದೇವ್ ಕೂಡ 625 ಔಟ್ ಆಫ್ 625 ಮಾರ್ಕ್ಸ್ ಪಡ್ಕೊಂಡಿದ್ದಾರೆ. 21 ವಿದ್ಯಾರ್ಥಿಗಳು 624 ತಗೊಂಡಿದ್ದಾರೆ. 1 ಮಾರ್ಕ್ಸ್ ಅಷ್ಟೇ ಕಮ್ಮಿ. ಜಿಲ್ಲಾವಾರು ರಿಸಲ್ಟ್ನಲ್ಲಿ 98.40% ದಕ್ಷಿಣ ಕನ್ನಡ ಜಿಲ್ಲೆ ಫಸ್ಟ್ ಇದೆ. ಉಡುಪಿ 98.18% ಹಾಗೂ ಉತ್ತರ ಕನ್ನಡ 98.09% 2 ಮತ್ತು 3ನೇ ಸ್ಥಾನದಲ್ಲಿದೆ. ಕೊನೆಯ 3 ಸ್ಥಾನ ನೋಡಿದ್ರೆ ಚಿಕ್ಕಬಳ್ಳಾಪುರ 90.88% ರಿಸಲ್ಟ್ನೊಂದಿಗೆ 33ನೇ ಸ್ಥಾನ ಪಡ್ಕೊಂಡಿದೆ. ಮಧುಗಿರಿ ಶೈಕ್ಷಣಿಕ ಜಿಲ್ಲೆ 90.24% 34ನೇ ಪ್ಲೇಸ್ನಲ್ಲಿದೆ. ಕಲಬುರಗಿ 85% ರಿಸಲ್ಟ್ನೊಂದಿಗೆ 35 ಅಥವಾ ಕೊನೆಯ ಸ್ಥಾನದಲ್ಲಿದೆ. ಈ ಸಲ ತೃತೀಯ ಭಾಷೆ ಅಥವಾ ಹಿಂದಿಗೆ ಗ್ರೇಡ ಅಂಕಾನ ಅನ್ನೋ ಕನ್ಫ್ಯೂಷನ್ ಇತ್ತು. ಈಗ ಕೋರ್ಟ್ ಆದೇಶದ ನಂತರ ಮಾರ್ಕ್ಸೇ ಕೊಟ್ಟಿದ್ದಾರೆ. ರಿಸಲ್ಟ್ ಹೆಚ್ಚಾಗಿರೋ ಕಾರಣ ಈ ವರ್ಷ ಫೇಲ್ ಆದ ಮಕ್ಕಳಿಗೆ 3ನೇ ಪರೀಕ್ಷೆ ಇರಲ್ಲ, 2ನೇ ಎಕ್ಸಾಮ್ ಮಾತ್ರ ಕಂಡಕ್ಟ್ ಮಾಡ್ತೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆ ಪರೀಕ್ಷೆ ಮೇ 18ರಿಂದ ಶುರುವಾಗಲಿದೆ ಅಂತ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಕಾಡುಗಳ ವೀರಪ್ಪನ್ ಬೇಟೆಯಾಡಿದ ಅರಣ್ಯ ಸಿಬ್ಬಂದಿಗೆ ಕೂಡಲೇ ಬಹುಮಾನ ಕೊಡ್ರಿ ಅಂತ ರಾಜ್ಯ ಹೈಕೋರ್ಟ್ ಆದೇಶ ಕೊಟ್ಟಿದೆ. 2005ರಲ್ಲೇ ಸರ್ಕಾರ ಬಹುಮಾನ ಘೋಷಣೆ ಮಾಡಿತ್ತು. ಆದರೆ ಅರಣ್ಯ ಇಲಾಖೆ ಸಿಬ್ಬಂದಿ ಬಿಟ್ಟು ಪೊಲೀಸ್ ಸಿಬ್ಬಂದಿಗೆ ಮಾತ್ರ ಬಹುಮಾನ ಕೊಡಲಾಗಿತ್ತು. ಈ ತಾರತಮ್ಯ ಪ್ರಶ್ನಿಸಿ 72 ಸಿಬ್ಬಂದಿ ಕೋರ್ಟ್ಗೆ ಹೋಗಿದ್ರು. ಅದಕ್ಕೆ ನಿರಂತರ 20 ವರ್ಷಗಳ ಕಾಲ 20 ವರ್ಷ ಸುದೀರ್ಘ ಕಾನೂನು ಹೋರಾಟ ಮಾಡಿ ಅವರಿಗೆ ಬಹುಮಾನ ಕೊಡ್ರಿ ಅನ್ನೋ ಆರ್ಡರ್ ಬಂದಿದೆ. ಸೇವಾ ಅವಧಿ ಆಧರಿಸಿ 50,000ದಿಂದ 3 ಲಕ್ಷ ರೂಪಾಯಿವರೆಗೆ ಹಣ, ಒಂದೊಂದು ಸೈಟ್ ಕೂಡ ಸಿಗುತ್ತೆ. ಈ ಹೋರಾಟದಲ್ಲಿ ಕೆಲ ಅರಣ್ಯ ಸಿಬ್ಬಂದಿಗೆ ಆಲ್ರೆಡಿ ಮೃತಪಟ್ಟಿದ್ದಾರೆ. ಅವ್ರ ಫ್ಯಾಮಿಲಿಯವರಿಗೆ ಬಹುಮಾನ ಸಿಗುತ್ತೆ. ಈಗ ದಿಲ್ಲಿಯಲ್ಲಿ ಭೀಕರ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ. IRS ಆಫೀಸರ್ರ ಮಗಳ ಮೇಲೆ ಅತ್ಯಾಚಾರ ಎಸಗಿ ಆಕೆಯನ್ನು ಹತ್ಯೆ ಮಾಡಲಾಗಿದೆ. ಹಂತಕನನ್ನ 19 ವರ್ಷದ ರಾಹುಲ್ ಮೀನಾ ಅಂತ ಗುರುತಿಸಲಾಗಿದೆ. ಮೃತ ಯುವತಿಗೆ 22 ವರ್ಷ ಆಗಿತ್ತು. ಈತ 8 ತಿಂಗಳ ಕಾಲ ಇದೆ IRS ಆಫೀಸರ್ ಮನೆಯಲ್ಲಿ ಹೆಲ್ಪರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಆಮೇಲೆ ಆತನನ್ನ ಜಾಬ್ನಿಂದ ಹೊರಗೆ ಹಾಕಲಾಯಿತು. ಇದಾದ್ಮೇಲೆ ಆತ ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂಡಿದ್ದ. ಆದರೆ ಏಪ್ರಿಲ್ 22ರ ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ IRS ಆಫೀಸರ್ ಮನೆಗೆ ನುಗ್ಗಿ ಈ ಕೆಲಸ ಮಾಡಿದ್ದಾನೆ.
ಪೊಲೀಸರ ಪ್ರಕಾರ ಏಪ್ರಿಲ್ 22ರ ಬೆಳಗ್ಗೆ ಯುವತಿಯ ಪೋಷಕರು ಜಿಮ್ಗೆ ಹೋಗಿದ್ರು. ಆಗ ಈತ ನೇರವಾಗಿ ಮನೆಯೊಳಗೆ ಬಂದು ಯುವತಿ ಇದ್ದ ರೂಮ್ಗೆ ನುಗ್ಗಿದ್ದಾನೆ. ಕೆಲಸ ಇತ್ತು, ಅದಕ್ಕೆ ಆಂಟಿ ಕಳಿಸಿದ್ರು ಅಂತ ಹೇಳಿದಾನೆ. ನಂತರ ಯುವತಿಯ ಹತ್ರ ಹಣ ಕೇಳಿದಾನೆ. ಅವ್ರು ಇಲ್ಲ ಅಂತ ಹೇಳಿದ್ದಾರೆ, ಕೊಡಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಆಕೆ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಮನೆಯಲ್ಲಿದ್ದ ದುಡ್ಡು ಚಿನ್ನಾಭರಣ ದೋಚ್ಕೊಂಡು ಓಡಿ ಹೋಗಿದ್ದ. ಪೊಲೀಸರು ಹಿಡಿದು ಹಾಕಿದ್ದಾರೆ. ಆಘಾತಕಾರಿ ಅಂದರೆ ಈ ಕೃತ್ಯ ಎಸಗೋ ಜಸ್ಟ್ 12 ಗಂಟೆ ಮುನ್ನ ತನ್ನ ಸ್ನೇಹಿತನ ಪತ್ನಿ ಮೇಲೂ ಕೂಡ ಅತ್ಯಾಚಾರ ಮಾಡಿ ಬಂದಿದ್ದ ಈತ. ಆಮೇಲೆ ತನ್ನ ಹತ್ರ ಇದ್ದ ಮೊಬೈಲನ್ನು 10,000 ರೂಪಾಯಿಗೆ ಮಾರಿ 6,000 ರೂಪಾಯಿಗೆ ಕ್ಯಾಬ್ ತಗೊಂಡು IRS ಆಫೀಸರ್ ಮನೆಗೆ ನುಗ್ಗಿದ್ದಾಯ್ತ. ಏನೋ ಭಾರತದ ಷೇರುಪೇಟೆ ಮತ್ತೆ ರೆಡ್ನಲ್ಲಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 852 ಪಾಯಿಂಟ್ಸ್ ಅಥವಾ 0.09% ಡೌನ್ ಆಗಿ 77,664ಕ್ಕೆ ತಲುಪಿತು. ನಿಫ್ಟಿ 205 ಪಾಯಿಂಟ್ಸ್ ಅಥವಾ 0.84% ಡೌನ್ ಆಗಿ 24,173ಕ್ಕೆ ತಲುಪಿತು. ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.41% ಡೌನ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.67% ಡೌನ್ ಆಗಿದೆ. BSE ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ 469 ಲಕ್ಷ ಕೋಟಿ ರೂಪಾಯಿನಿಂದ 466 ಲಕ್ಷ ಕೋಟಿ ರೂಪಾಯಿಗೆ ಕುಸಿದಿದೆ. ಹೂಡಿಕೆದಾರರು ಒಂದೇ ಸೆಷನ್ ನಲ್ಲಿ 3 ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ. ಅಮೆರಿಕ ಇರಾನ್ ಸಂಘರ್ಷದ ಅನಿಶ್ಚಿತತೆಯಿಂದ ಹೂಡಿಕೆದಾರರು ಹೆವಿವೇಟ್ ಕಂಪನಿಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋತಿದ್ದಾರೆ. ಪರಿಣಾಮ ಬ್ಯಾಂಕಿಂಗ್ ಸ್ಟಾಕ್ಸ್ ನಲ್ಲಿ ಭಾರಿ ಸೆಲ್ ಆಫ್ ಆಗಿದೆ. ಅತ್ತ ಆಟೋ ಸ್ಟಾಕ್ಸ್ ನಲ್ಲೂ ಕೂಡ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಇನ್ನೊಂದ್ ಕಡೆ ಅಮೆರಿಕ ಇರಾನ್ ನಡುವೆ ಹಾರ್ಮುಜ್ ನಲ್ಲಿ ಉದ್ವಿಗ್ನತೆ ಜಾಸ್ತಿಯಾದ ಕಾರಣ ಕ್ರೂಡ್ ಆಯಿಲ್ ಬೆಲೆ ಕೂಡ ಏರಿಕೆ ಆಗ್ತಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ಗೆ $103 ಆಸುಪಾಸಿತ್ತು. ವಿದೇಶಿ ಬಂಡವಾಳದ ಹೊರಹರಿವು ಕೂಡ ಜಾಸ್ತಿ ಆಗಿದೆ. ಕಳೆದ 3 ಸೆಷನ್ ನಲ್ಲಿ 5,000 ಕೋಟಿ ರೂಪಾಯಿ ಮೌಲ್ಯದ ಸ್ಟಾಕ್ಸ್ ಸೇಲ್ ಆಗಿವೆ. ಇನ್ನು ಟ್ರೆಂಟ್, ಮಹೀಂದ್ರ ಅಂಡ್ ಮಹೀಂದ್ರ, ಶ್ರೀರಾಮ್ ಫಿನಾನ್ಸ್, SBI ಲೈಫ್ ಇನ್ಶೂರೆನ್ಸ್, ಟೆಕ್ ಮಹೀಂದ್ರ ರೆಡ್ನಲ್ಲಿದ್ವು. ಆದರೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರೀಸ್, ಸಿಪ್ಲಾ, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ಅದಾನಿ ಎಂಟರ್ಪ್ರೈಸಸ್, ಅಪೋಲೋ ಹಾಸ್ಪಿಟಲ್ಸ್ ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 33 ಪೈಸೆ ಕಮ್ಮಿಯಾಗಿ 94 ರೂಪಾಯಿ 11 ಪೈಸೆ ಆಗಿದೆ. ಇನ್ನು Q4 ರಿಸಲ್ಟ್ಸ್ ಬರ್ತಾನೆ ಇದಾವಲ್ಲ. ಟಾಟಾ ಕ್ಯಾಪಿಟಲ್ನ ನೆಟ್ ಪ್ರಾಫಿಟ್ 47% ಜಂಪ್ ಆಗಿ 1,466 ಕ್ರೋರ್ ರುಪೀಸ್ಗೆ ತಲುಪಿದೆ. ಇನ್ನು ಇನ್ಫೋಸಿಸ್ನ ಪ್ರಾಫಿಟ್ 21% ಜಂಪ್ ಆಗಿ 8,501 ಕೋಟಿ ರೂಪಾಯಿಗೆ ರೀಚ್ ಆಗಿದೆ. ಪ್ರಮುಖ ಸೆಕ್ಟರ್ಗಳಲ್ಲಿ ಡಿಮಾಂಡ್ ಜಾಸ್ತಿ ಆಗಿದೆ. ಹಾಗೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 5.7% ರೈಸ್ ಆಗಿ ಪ್ರಾಫಿಟ್ 684 ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು ಯೂನಿಯನ್ ಬ್ಯಾಂಕ್ನ ನೆಟ್ ಪ್ರಾಫಿಟ್ 6.6% ಏರಿಕೆಯಾಗಿ 5,316 ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು IT ಕಂಪನಿ LTM ನೆಟ್ ಪ್ರಾಫಿಟ್ 23% ಜಾಸ್ತಿಯಾಗಿ 1,392 ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು ಇನ್ಫೋಸಿಸ್ ಈಗ ಓಪನ್ AI ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿಕೊಂಡಿದೆ. ಓಪನ್ ಎಐನ ಕೋಡೆಕ್ಸ್ ತರಹದ ಮಾಡೆಲ್ ಯೂಸ್ ಮಾಡಿಕೊಂಡು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅನ್ನು ಅಡ್ವಾನ್ಸ್ ಮಾಡೋದು ಇದರ ಮೇನ್ ಪ್ಲಾನ್. ಈ ಪಾರ್ಟ್ನರ್ಶಿಪ್ ಮೂಲಕ ಇನ್ಫೋಸಿಸ್ ತನ್ನ ಟೋಪಾಸ್ ಫ್ಯಾಬ್ರಿಕ್ ಅನ್ನೋ ಸಿಸ್ಟಮ್ ಜೊತೆಗೆ ಓಪನ್ ಎಐ ಟೆಕ್ನಾಲಜಿಯನ್ನ ಮರ್ಜ್ ಮಾಡಿ ಕಸ್ಟಮರ್ಸ್ಗೆ ಸರ್ವಿಸ್ ಕೊಡುತ್ತೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 1,057 ರೂಪಾಯಿ ಕಮ್ಮಿಯಾಗಿ 1,51,059 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 968 ರೂಪಾಯಿ ಕಮ್ಮಿಯಾಗಿ 1,38,370 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 8,086 ರೂಪಾಯಿ ಕಮ್ಮಿಯಾಗಿ 2,40,596 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.